ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಭೂಮಿಯಲ್ಲಿ ಬದುಕುವ ಎಲ್ಲ ಜೀವಿಗಳಿಗೂ ನೀರು ಅತ್ಯಂತ ಅಗತ್ಯವಾಗಿದ್ದು, ಈ ಹಿಂದಿನಿಂದಲೂ ಹೆಚ್ಚು ಪ್ರಮಾಣದಲ್ಲಿ ಮಾನವರು ನೀರಿನ ಬಳಕೆ ಮಾಡುತ್ತಿರುವುದರಿಂದ ಮುಂದಿನ ಭವಿಷ್ಯತ್ತಿಗಾಗಿ ಜೀವಜಲ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪ್ರತಿಯೊಬ್ಬ ನಾಗರಿಕನು ನಮಗೆ ಸಿಕ್ಕ ಅವಕಾಶದಲ್ಲಿ ರಕ್ಷಣೆ ಮಾಡುವ ಅನಿವಾರ್ಯವಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್ ಎಂ ತಿಳಿಸಿದರು. ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚನಹಳ್ಳಿಯಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ಜನರ ಸಹಭಾಗಿತ್ವದಲ್ಲಿ ಹೂಳು ತೆಗೆಯುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಮಾಜದ ಬವಣೆಯನ್ನು ಅರಿತವರಾಗಿದ್ದು, ಸರ್ವರಿಗೂ ಉಪಯೋಗವಾಗಬಲ್ಲ ಅನೇಕ ಯೋಜನೆಗಳ ಮೂಲಕ ತಮ್ಮ ಆಶೀರ್ವಾದವನ್ನು ಪ್ರತಿ ಗ್ರಾಮಗಳಿಗೆ ಕಳುಹಿಸಿದ್ದು, ಆ ಮೂಲಕ ಸಮಾಜದ ಕುಟುಂಬಗಳು ಅಭಿವೃದ್ಧಿ ಹೊಂದಬೇಕು ಎಂದು ಅವರು ಬಯಸಿರುವುದಾಗಿ ತಿಳಿಸಿದರು. ನಾವೆಲ್ಲ ಕ್ಷೇತ್ರಕ್ಕೆ ಹೋಗಿ ಕಾಣಿಕೆ ಹಾಕ್ತೀವಿ, ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ. ಮಂಜುನಾಥ ಸ್ವಾಮಿ ನಿಮ್ ಗ್ರಾಮಕ್ಕೆ ಒಳ್ಳೇದಾಗ ಮಾಡ್ಲಿ ಅಂತ ಹೇಳಿ ಇವತ್ತು ಇಂತಹ ಕಾರ್ಯಕ್ರಮವನ್ನು ನಿಮ್ಮ ಊರಿಗೆ ಕೊಟ್ಟಿದ್ದಾನೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಅದು ನೀವು ಮಾಡಿದ ಪುಣ್ಯದ ಫಲ. ಧರ್ಮಸ್ಥಳದ ಪ್ರಸಾದ ಒಂದು ಗ್ರಾಮಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಈ ಗ್ರಾಮದ ಮಂದಿ, ಈ ಗ್ರಾಮದ ಏನ್ ಜನ ಇದ್ದೀರಿ ನೋಡಿ, ನೀವು ಈ ಗ್ರಾಮದಲ್ಲಿ ಬೇಕು. ಈ ಕೆರೆಗಳನ್ನು ಹೂಳೆತ್ತುವುದರ ಮುಖೇನ ಹಳೆಯ ಪಾರಂಪರಾಗತವಾದಂತಹ ಕೆರೆಗಳನ್ನು ಉಳಿಸಿ ಸಮಾಜಕ್ಕೆ ಕೊಡಬೇಕು, ಮುಂದಿನ ಪೀಳಿಗೆಗೆ ಇದರಿಂದ ಉಪಯೋಗ ಆಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ಜೀವ ಜಲದ ರಕ್ಷಣೆ ಆಗಬೇಕು ಅಂತ ಹೇಳುವಂತ ಯೋಚನೆಯನ್ನು ಪೂಜ್ಯರು ಮಾಡಿದ್ದಾರೆ. ಪ್ರಥಮದಲ್ಲಿ ಪೂಜ್ಯರು ಹೇಳಿದಂತ ವಿಚಾರ ಇಷ್ಟೇ, ಸರ್ಕಾರ ಇವತ್ತು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಜನರಿಗೆ ನೀರು ಕೊಡ್ಲಿಕ್ಕೆ ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನು ಜಲಸಂಪನ್ಮೂಲ ಇಲಾಖೆಯ ಮುಖೇನ ಮಾಡುತ್ತೆ. ಆದ್ರೆ ಪೂಜ್ಯರ ಆಶಯ ಇಷ್ಟೇ, ನಮ್ಮಂತಹ ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರ ಇವತ್ತು ಕೊಡದಲ್ಲಿ ಜನರಿಗೆ ಸೇವೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನಮ್ಮಂತಹ ಸಂಸ್ಥೆಗಳು ಒಂದು ಚಮಚೆಯಲ್ಲಿ ಆದ್ರೂ ಸೇವಾ ಕಾರ್ಯವನ್ನು ಮಾಡಿದಾಗ, ಇಂತಹ ಹಲವು ಸಂಸ್ಥೆಗಳು ಸೇರಿ ಸೇವಾ ಕಾರ್ಯಗಳನ್ನು ಮಾಡಿದಾಗ ಉಪಯೋಗಿಯಾದಂತಹ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಮಾತನ್ನು ಪೂಜ್ಯರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಈ ಕೆರೆಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು 850ಕ್ಕೂ ಮಿಗಿಲಾದ ಕೆರೆಗಳ ಹೂಳೆತ್ತುವಂತ ಕೆಲಸ ಇವತ್ತು ಯಾರು ಗೊತ್ತಾಗಲ್ಲ ಇಂಥ ಅವಶ್ಯಕತೆ ಇದೆ ಅಂತ. ಸೊ ನೀವು ಇವತ್ತು ಮಾಡುವಂತ ಕೆಲಸ ಏನಿದೆಯೋ ಇದು ಬಹಳ ಮುಖ್ಯವಾಗಿ ಒಂದು ಪ್ರಾಣಿಗಳಿಗೆ ಜೀವಜಲವನ್ನು ಕೊಡುತ್ತೆ, ಮನುಷ್ಯರಿಗೆ ಜೀವಜಲವನ್ನು ಕೊಡುತ್ತೆ, ಕೃಷಿಗೆ ಉಪಯೋಗ ಆಗುತ್ತೆ, ಒಂದಷ್ಟು ಬೋರ್ವೆಲ್ಗಳು ರಿಚಾರ್ಜ್ ಆಗುತ್ತೆ. ಈ ಭೂಮಿಯ ಮಣ್ಣಿನ ಫಲವತ್ತತೆ ಇವತ್ತು ರೈತರಿಗೆ ಉಪಯೋಗ ಆಗುತ್ತೆ. ಒಂದು ಭೂಮಿಯ ಮಣ್ಣು ಇದೆ ಅಲ್ಲ, ಇದು ಸುಮಾರು 100 ವರ್ಷಗಳ ಮಣ್ಣಾಗಿರುತ್ತೆ. ಗುಡ್ಡಗಾಡಿಂದ ಬಂದು ಅತ್ಯಂತ ಫಲವತ್ತಾದಂತ ಮಣ್ಣಾಗಿರುತ್ತೆ. ಈ ಮಣ್ಣನ್ನು ನಾವು ಅಡಿಕೆ ತೋಟಕ್ಕೋ ತೆಂಗಿನ ತೋಟಕ್ಕೆ ಹಾಕಿದ್ರೆ ಸುಮಾರು 5 ವರ್ಷಗಳ ಕಾಲ ನಮ್ಮ ಏನು ಅಡಿಕೆ ಫಸಲು ಏನಿದೆಯೋ ಅತ್ಯುತ್ತಮವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾವೇನು ಕಟ್ಟುಕತೆ ಅಲ್ಲ, ನಮ್ಮ ಕೆರೆಯಿಂದ ಹೂಳೆತ್ತಿ ಮಣ್ಣನ್ನು ಯಾರು ತೋಟಗಳಿಗೆ ಹಾಕಿದ್ದಾರ ಅವರ ಫಸಲು ಜಾಸ್ತಿ ಆದದನ್ನು ಕೂಡ ನಾವು ಗಮನಿಸಿದ್ದೀವಿ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೀನಿ. ಹಾಗಾಗಿ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಗೌರಿ ನಾಯಕ್ ಮಾತನಾಡಿ, ಮಹಿಳೆಯರ ಕಲ್ಯಾಣದ ಜೊತೆಗೆ ರೈತರ ಕಲ್ಯಾಣಕ್ಕೂ ಕೆರೆ ಹೂಳು ತೆಗೆಯುವಂತಹ ಕಾರ್ಯಕ್ರಮ ಮಾದರಿಯಾಗಿದ್ದು, ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಗ್ರಾಮ ಪಂಚಾಯತ್ ಸದಸ್ಯರಾದ ರಘುನಾಯಕ್ ಮತ್ತು ಶ್ರುತಿ ಕಾನಡೆ ಸಾಂದರ್ಭಿಕವಾಗಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ವೀಣಾ ಎಸ್ ಗೌಡ, ಪ್ರಗತಿಪರ ರೈತರಾದ ಸಚಿನ್ ಭಟ್, ಯೋಜನಾಧಿಕಾರಿ ರಾಘವೇಂದ್ರ ನಾಯಕ್, ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ರುದ್ರೇಗೌಡ ಹಾಗೂ ಕೆರೆ ಸಮಿತಿಯವರಾದ ಗಿರೀಶ್ ಬಿ ಜೋಗಿ, ಮಂಗಳ ಪ್ರಕಾಶ್, ಕೆರೆ ಸಮಿತಿ ಅಧ್ಯಕ್ಷರಾದ ವೀರೇಂದ್ರಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷಿ ಅಧಿಕಾರಿ ರಾಮು ಡಿಎಲ್, ಊರಿನ ಹಿರಿಯ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಿರಸಿ ನಗರದ ನಿಲೇಕಣಿ ಭಾಗದಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಸಮಸ್ಯೆ ಉಂಟಾಗಿದೆ. ಹೆದ್ದಾರಿ ನಿರ್ಮಾಣ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯು ತ್ವರಿತಗತಿಯಲ್ಲಿ ರಸ್ತೆ ನಿರ್ಮಿಸಿ ಅನುಕೂಲ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಿರಸಿ ಕುಮಟಾ ರಸ್ತೆಯ ನೀಲೇಕಣಿಯ ಹೊಂಡದ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಪ್ರತಿಭಟಿಸಿದ ಪ್ರತಿಭಟನಾಕಾರರು, ಧಿಕ್ಕಾರ ಧಿಕ್ಕಾರ, ಆರ್ಎನ್ಎಸ್ ಕಂಪನಿಗೆ ಧಿಕ್ಕಾರ, ಕಾಗೇರಿಗೆ ಡಬಲ್ ರೋಡು, ನೀಲೇಕಣಿಗೆ ಹೊಂಡದ ರೋಡು, ರಸ್ತೆಯ ಕುರಿತು ನಿರ್ಲಕ್ಷ್ಯ ವಹಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಧಿಕ್ಕಾರ ಎಂದು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ರಸ್ತೆ ಕಾಮಗಾರಿ
ಸಹಾಯಕ ಆಯುಕ್ತರು ಹಾಗೂ ಹೆದ್ದಾರಿ ನಿರ್ಮಾಣದ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಲಿಖಿತ ಹೇಳಿಕೆ ನೀಡಿ ವಾರದೊಳಗಡೆ ರಸ್ತೆ ದುರಸ್ತಿ ಮಾಡಬೇಕು ಎಂದು ಪಟ್ಟು ಹಿಡಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ಸಾಗರಮಾಲಾ ಯೋಜನೆಯಲ್ಲಿ ಆರಂಭವಾದ ಶಿರಸಿ ಕುಮಟಾ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯು ಕಳೆದ 5-6 ವರ್ಷಗಳಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ನೀಲೇಕಣಿ ಭಾಗದಲ್ಲಿ ರಸ್ತೆ ಸಂಪೂರ್ಣ ಹೊಂಡ ಗುಂಡಿಗಳಿಂದ ಕೂಡಿದ್ರಿಂದ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ತಪ್ಪಿ ಉರುಳಿ ಬಿದ್ದು ಗಾಯಗೊಂಡಿದ್ದಾರೆ. ಈ ಅಪಘಾತಕ್ಕೆ ಆರ್ಎನ್ಎಸ್ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೇರ ಕಾರಣವಾಗಿದೆ. ರಸ್ತೆಯನ್ನು ಅಗೆದಿರುವುದರಿಂದ ಧೂಳಿನಿಂದ ಅಕ್ಕಪಕ್ಕದ ಮನೆಯ ನಿವಾಸಿಗಳಿಗೆ ರೋಗ ಎದುರಾಗಿದೆ. ತಕ್ಷಣ ರಸ್ತೆ ದುರಸ್ತಿ ಮಾಡುವ ಭರವಸೆ ನೀಡಿದರೆ ಮಾತ್ರ ಪ್ರತಿಭಟನೆ ಮೊಟಕುಗೊಳಿಸುತ್ತೇವೆ, ಇಲ್ಲವಾದಲ್ಲಿ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ವರ್ಕ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಯಾಕೆ ಮುಗಿತಾ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದು ಸರ್ ನಾವು ಸಿರ್ಸಿದ ಎಲ್ಲ ಈ ತಾಲೂಕುಗಳಿಗೆ ಏನಿದೆ ಆಲ್ಮೋಸ್ಟ್ ಎಲ್ಲ ನಾವು ಕಾಂಕ್ರೀಟ್ ಮುಗಿಸಿದೆ. ಉಳಿದಿದ್ದು ಇದು ಒಂದೇ ಉಳಿದಿದೆ. ಏನಂದರೆ ಸ್ವಲ್ಪ ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಇದೆ. ಅದರ ಸಲುವಾಗಿ ಇಶ್ಯೂ ಇರೋದೇನೆ ರೋಡಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದು ಕೆಳಗೆ ಪೈಪ್ ಲೈನ್ ವಾಟರ್ ಲೈನ್ ಇದೆ. ಆ ವಾಟರ್ ಲೈನ್ ನಾವು ಡ್ರೈನಿಂದ ಹೊರಗೆ ಹಾಕಬೇಕು. ಅದಕ್ಕೆ ಎಲೆಕ್ಟ್ರಿಕಲ್ಲು ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ. ಈ ಎಲೆಕ್ಟ್ರಿಕಲ್ ಆಲ್ಮೋಸ್ಟ್ ಆಗಿದೆ, ಬಟ್ ವಾಟರ್ ಲೈನ್ ಮಾಡೋದಕ್ಕೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕು, ಕೆಲವು ಶೀಟ್ ತೆಗಿಬೇಕಾಗ್ತದೆ. ಅವ್ರಿಗೆ ಇನ್ನು ಪರಿಹಾರ ಕೊಡಲಿಲ್ಲ. 3 ವರ್ಷ ಆಯ್ತು. ಏನು ಮಾಡಕತ್ತೀರಿ ನಾವು ಗುತ್ತಿಗೆದಾರ? ಪೈಪ್ ಲೈನ್ ಮೆಜರ್ಮೆಂಟ್ ತಗೊಂಡು 10 ದಿನ ಆಯ್ತು. ಬಂದಿದ್ದಲ್ಲ ಕೇಳ್ರಿ ಕಾಂಟ್ರಾಕ್ಟರ್ನು. 10 ದಿನ ಆಯ್ತು ಮೆಜರ್ಮೆಂಟ್ ತಗೊಂಡು. ಇನ್ನೂ ಕೆಲವು ಕಾಂಪೆನ್ಸೇಷನ್ ಇನ್ನೂ ಆಗಬೇಕು. ಕೆಲವು ಎನ್ಕ್ರೋಚ್ಮೆಂಟ್ ಇದೆ, ಅದು ತೆಗಿಬೇಕು. ಅದು ತೆಗೆದ್ರೆ ನಾವು ವಾಟರ್ ಲೈನ್ ಹೇಳಿಕೆ ಕೊಡ್ಬೋದಲ್ಲ. ಇಷ್ಟು ದಿವಸ ಆದ್ರೂ ನಾವು ಪ್ರತಿಭಟನೆ ಮಾಡಿ ನಿಮ್ಗೆ ಸ್ಥಳಕ್ಕೆ ಕಳಿಸಿ ಮಾತು ಕೇಳಬೇಕು. ಇಷ್ಟು ದಿವಸ ಕಾಮಗಾರಿ ಆಗಲಿಲ್ಲ ಅನ್ಕೊಂಡು ಸುಳ್ಳು ಮಾಹಿತಿ ಮಧ್ಯದಾಗ ಮಾಡಿದ್ರೆ ನಾಳೆ ನೀವು ಕಾಂಕ್ರೀಟ್ ಆಗ್ತದೆ, ಡಾಂಬರ್ ಅಲ್ಲ. ಇಷ್ಟು ಕಾಮಗಾರಿ ಎಷ್ಟು ದಿನದೊಳಗೆ ಮುಗೀತದೆ? ನಮಗೆಲ್ಲ ಕ್ಲಿಯರ್ ಆದ್ರೆ ಕ್ಲಿಯರ್ ಯಾರು ಮಾಡಬೇಕು? ಯಾರು ಮಾಡಬೇಕು? ನಗರಸಭೆಯವ್ರು ಬಂದ್ರೆ ನಗರಸಭೆ ಬರ್ಲಿಕ್ಕೆ ತಹಶೀಲ್ದಾರ್ ಸರಿ ಮಳೆಗಾಲದಲ್ಲೇ ಈಗ ಮಳೆಗಾಲ ಬಂತು ಮುಂದೂಡಿದ್ರೆ ಈ ಸರಿ ನೆಕ್ಸ್ಟ್ 1 ವರ್ಷ ಮುಗಿದ್ ಮತ್ತೆ ಮಳೆಗಾಲ ಬಂತು. ಅಲ್ಲ, ಈ ರೋಡ್ ಮುಗಿಸ್ಲಿಕ್ಕೆ ತಗೊಂಡು ನಾವು ಪ್ಯಾಚ್ ಉಳಿದಿಲ್ಲ. ಎಲ್ಲ ಜಾಗ ಸಿಕ್ಕಿದೆ, ಎಲ್ಲ ಕಡೆ ಮಾಡಿದ್ದೇವೆ. ನಿತ್ಯ ಜಾಗ ಓಡಾಡೋದು ಹೆಂಗೆ ಹೇಳ್ರಿ? 3 ವರ್ಷದಿಂದ 24 ಗಂಟೆ ನಾವಿದ್ದೇವೆ. ನೀವು ಬರೀ ಒಂದು ದಿವಸ ನಿಂತ್ಕೊಡ್ರಿ. ನಿಮ್ಮ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ. ಒಂದು ದಿವಸ ನಿಂತ್ಕೊಡ್ರಿ ಸಾಕು. ನಮಗೂ ಅರ್ಥ. ನಮ್ಮ ತಾಯಿಯವರು 2 ತಿಂಗಳಾಯ್ತು. ಅವ್ರು ಯಾವುದೇ ದಿನ ಸ್ಥಳಕ್ಕಾಗಮಿಸಿ ಉಪ ತಹಶೀಲ್ದಾರ್ ಡಿಆರ್ ಬೆಳ್ಳೆಮನೆ ತಾತ್ಕಾಲಿಕ ರಸ್ತೆ ದುರಸ್ತಿ ಮಾಡುವಂತೆ ಆರ್ಎನ್ಎಸ್ ಕಂಪನಿಗೆ ಸೂಚನೆ ನೀಡುವಂತೆ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಆರ್ಎನ್ಎಸ್ ಕಂಪನಿಯ ಇಂಜಿನಿಯರ್ ಆಗಮಿಸಿ ಕಂದಾಯ ಇಲಾಖೆಯಿಂದ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಿರುವುದರಿಂದ ಸಮಸ್ಯೆ ಆಗಿದೆ. ಕಳೆದ ಕೆಲ ದಿನಗಳ ಹಿಂದೆ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿದ್ದೇವೆ. ನಗರಸಭೆಯ ಕುಡಿಯುವ ನೀರು ಪೂರೈಕೆಯ ಪೈಪ್ ಸ್ಥಳಾಂತರಗೊಂಡ ಬಳಿಕ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಿಸುತ್ತೇವೆ ಎಂದು ತಿಳಿಸಿದಾಗ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಅದಕ್ಕೆ ಅವಕಾಶವಿಲ್ಲ, 1 ವಾರದ ಒಳಗಾಗಿ ತಾತ್ಕಾಲಿಕವಾಗಿ ಡಾಂಬರ್ ರಸ್ತೆ ನಿರ್ಮಿಸಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದಾಗ ಒಪ್ಪಿದ ಅವರು ಡಾಂಬರ್ ರಸ್ತೆ ನಿರ್ಮಿಸಲಾಗುತ್ತದೆ, ನಂತರ ಪೈಪ್ ಸ್ಥಳಾಂತರಿಸಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಎಸ್ ಕೆ ಭಾಗವತ್, ಶ್ರೀನಿವಾಸ್ ನಾಯ್ಕ್,
ಪ್ರಸನ್ನ ಶೆಟ್ಟಿ, ರಘು ಕಾನಡೆ, ಎಂಎಲ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಆಗಬೇಕು ಅಂತ ಹೇಳಿ ರಸ್ತೆ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಅಮ್ಮೇನಹಳ್ಳಿಯಲ್ಲಿ ನಾವು ಪ್ರಾರಂಭಿಕವಾದ ಧರಣಿಯನ್ನು ಪ್ರತಿದಿನ ಓಡಾಡುವಂತ ನಮ್ಮ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಮೊದಲು ಪರಿಸರದ ತೊಂದರೆಯನ್ನ ನೆಮವೊಡ್ಡಿ ಕಾಮಗಾರಿಯನ್ನ ವಿಳಂಬ ಮಾಡಿದರು. ಆನಂತರ ಪರಿಸರ ತೊಂದರೆ ನಿವಾರಣೆ ಆಯಿತು. ಮಾಲ್ಕಿ ಜಾಗದವರು ಸ್ಟೇ ತಂದಿದ್ದಾರೆ, ಹಾಗಾಗಿ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಬಂದರು. ಆ ನಂತರದಲ್ಲಿ ಹೆಗಡೆಕಟ್ಟ ಕತ್ರಿಯಲ್ಲಿ ಮತ್ತೆ ನಾವು ಧರಣಿಯನ್ನು ಮಾಡಿದ್ವಿ. ಆ ನಂತರದಲ್ಲಿ ಕಟ್ಕಾಲಲ್ಲಿ ಮಾಡಿದ್ವಿ. ನಾವು ಧರಣಿಯನ್ನ ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಜನಪ್ರತಿನಿಧಿಯವರು ಅಥವಾ ಸರ್ಕಾರ ಮುನ್ನಡೆಯುವುದಿಲ್ಲ. ನಾವು ಧರಣಿನೇ ಮಾಡಿ ನಮ್ಮ ಹಕ್ಕು ಬಾಧ್ಯತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಾವು ಯಾಕೆ ಕರವನ್ನು ತುಂಬಬೇಕು? ಈ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನ ನೋಡಿಕೊಳ್ಳೋರು ಯಾರು? ಇದೆಲ್ಲ ಪ್ರಶ್ನೆ ನಮ್ಮ ಸಾರ್ವಜನಿಕರಿಗೆ ಉದ್ಭವಿಸ್ತಾ ಇದೆ. ಅದೇ ರೀತಿಯಲ್ಲಿ ರಸ್ತೆ ಅಂಚಿನಲ್ಲಿ ಹಲವಾರು ಜನ ಅಸ್ತಮಕ್ಕೀಡಾಗಿದ್ದಾರೆ. 7-8 ಜನ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ. ಇಲ್ಲಿ ಈಗ ಬೆಳಗ್ಗೆ ನೀರು ಹೊಡೆದು ಹೋಗ್ತಾರೆ, ಆನಂತರ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಸಿಕ್ಕಾಪಟ್ಟೆ ಡಸ್ಟ್ ಧೂಳು ಮನೆ ಒಳಗೆ ಹೋಗ್ತದೆ. ಕೆಮಿಕಲ್ ನೀರನ್ನ ಇಲ್ಲಿ ತಂದು ಈ ರಸ್ತೆಗೆ ಸುರಿತಾರೆ. ಇದು ಯಾರಿಗಾದ್ರೂ ಮೈ ತಾಗಿದ್ರೆ ತೊನ್ನು ಅಲರ್ಜಿ ಆದಂತಹ ರೋಗಗಳು ಉದ್ಭವಿಸುವಂತ ಸಾಂಕ್ರಾಮಿಕ ಸಂದರ್ಭ ಇದೆ. KMF ನಲ್ಲಿ ಏನು ಟ್ಯಾಂಕರ್ ಅನ್ನು ವಾಶ್ ಮಾಡ್ತಾರೋ ಆ ನೀರನ್ನ ಇವರು ಈ ಟ್ಯಾಂಕರ್ ನಲ್ಲಿ ಲೋಡ್ ಮಾಡ್ಕೊಂಡು ಬಂದು ಇಲ್ಲಿ ರಸ್ತೆ ಹಾಕ್ತಾರೆ. ಇದು ಅಕ್ಷಮ್ಯವಾದಂತಹ ಅಪರಾಧ. ನಮ್ಮ ಸಾರ್ವಜನಿಕರ ಬದುಕಿಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ನಡೆಯುತ್ತಿರುವಂತಹ ಅವೈಜ್ಞಾನಿಕ ಕಾಮಗಾರಿ. ಈ ಕಾಮಗಾರಿ ಸರಿಯಾದ ರೀತಿಯಲ್ಲಿ ಆಗಬೇಕು. ಹಾಗೆ ಯಥಾ ಯೋಗ್ಯವಾಗಿ ಓಡಾಡಲಿಕ್ಕೆ ಶೀಘ್ರ ಅನುವು ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸಾರ್ವಜನಿಕ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರಸ್ತೆ ಕಾಮಗಾರಿ, ರಸ್ತೆ ಕಾಮಗಾರಿ, ರಸ್ತೆ ಕಾಮಗಾರಿ ಅಂತ ಹೇಳಿದ್ರು. ಈಗ ಕೇಳಿದ್ರೆ ನಗರಸಭೆ ವರ್ಕ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ಇದಕ್ಕೆಲ್ಲ ಯಾರು ಹೊಣೆ? ಹಾಗಾಗಿ ನಾವು ನಮಗೆ ಬಂದು ಸೂಕ್ತ ಅದಕ್ಕೆ ಸಂಬಂಧಪಟ್ಟ ಜನ ಬಂದು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟು ಯಾವಾಗ ಮುಗಿಸ್ತೇವೆ ಅಂಡರ್ಟೇಕಿಂಗ್ ಕೊಡಲಿ ಇವರಿಗೆ ಇವತ್ತು ಈ ಸ್ಟ್ರೈಕ್ ನಾವು ಕ್ಲೋಸ್ ಮಾಡೋದಿಲ್ಲ. ಹೀಗೆ ನಿರಂತರವಾಗಿರ್ತದೆ. ಯಾಕಂತ ಹೇಳಿದ್ರೆ ನಮಗೂ ಭಾಳ ಬೇಸರ ಆಗಿದೆ. ಯಾಕಂದ್ರೆ ಪ್ರತಿದಿನ 4-5 ಸಲ ಓಡಾಡ್ಬೇಕು ನಾವಿಲ್ಲಿ. DC ಅವರು ಅಲ್ಲಿ ಕುತ್ಕೊಂಡು ಈಗ ಮತ್ತೆ 3 ತಿಂಗಳ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಯಾವ ಗ್ರೌಂಡ್ ಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ವಿ? 6 ತಿಂಗಳಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ. ಅದನ್ನು ಪಬ್ಲಿಕ್ಕು ಮಾಡಿಲ್ಲ, ಯಾವುದೇ ಶಾಸಕರನ್ನ ಯಾರೇ ವಿಶ್ವಾಸಕ್ಕೆ ತಗೊಂಡು ಅವ್ರು ಎಕ್ಸ್ಟೆನ್ಷನ್ ಮಾಡಿಲ್ಲ. ಹಾಗಾಗಿ ಸೂಕ್ತ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಅಥವಾ ಯಾರು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಅವರು ಬಂದು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಒಂದು ಅಂಡರ್ಟೇಕಿಂಗ್ ಕೊಡಬೇಕಿಲ್ಲಿ. ನಮಗೆ ಇಷ್ಟು ದಿವಸದೊಳಗೆ ಮುಗಿಸ್ತೇವೆ. ನಗರಸಭೆ ಅಧಿಕಾರಿಗಳು ಬರಲಿ, ಯಾಕಂತ ಹೇಳಿದ್ರೆ ಅವ್ರದ್ದು ವಾಟರ್ ಸಪ್ಲೈ ಏನಾಗಬೇಕು ಅಂತ ಹೇಳ್ತಾರೆ. AC ಅವರು ಬರಲಿ, ಅವರು ಇಲ್ಲಿ ದಂಡಾಧಿಕಾರಿಗಳು. ಹಾಗಾಗಿ ಅಲ್ಲಿವರೆಗೆ ನಾವು ಇಲ್ಲಿ ಶಾಂತ ರೀತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ. ರಸ್ತೆ ತಡೆಯಂತೂ ನಾವು ಮಾಡ್ತೇವೆ. ಈ ರಸ್ತೆ ಯೂಸ್ ಮಾಡೋರು ಎಲ್ಲರ ಪರವಾಗಿ ನಾವು ಯೂಸ್ ಮಾಡೋದು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರಸ್ತೆ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ, ರಸ್ತೆ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ, ರಸ್ತೆ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ. ಇದು ನಂದಿನಿ ಮಿಲ್ಕಿಂದು ಟ್ಯಾಂಕ್ ಹೊಡೆದಿದ್ದು ಎಸಿಡ್ ನೀರಿತ್ತು ಜಾಸ್ತಿ ಒಂದು ರೋಗಕ್ಕೆ ಮತ್ತು ಅವರಿಗೆ ಇಲ್ಲಿ ಕರಿಬೇಕಂದ್ರೆ ವೆರಿಫೈ ಮಾಡಿ ನೀರು ಟ್ಯಾಂಕ್ ಎಸಿಡ್ ನೀರು ಟ್ಯಾಂಕ್ ತೊಳೆದಿದ್ದು ನೀರು